ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಆಗಸ್ಟ್ 20, 2025 ಕರೆಂಟ್ ಅಫೇರ್ಸನ್ನು ತಿಳಿದುಕೊಳ್ಳೋಣ. ಫಸ್ಟ್ ಕ್ವಶನ್, ಒಳ ಮೀಸಲಾತಿಯ ಬಗ್ಗೆ ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ಯಾವ ಸಮಿತಿಯನ್ನು ನೇಮಿಸಿತು? ಆಪ್ಷನ್ ಎ ಎಚ್ ಎನ್ ನಾಗಮೋಹನ್ ದಾಸ್, ಆಪ್ಷನ್ ಬಿ ರಂಗನಾಥ್ ಮಿಶ್ರಾ ಸಮಿತಿ, ಆಪ್ಷನ್ ಸಿ ರೋಹನ್ ಸಮಿತಿ, ಆಪ್ಷನ್ ಡಿ ಹಾವನೂರು ಸಮಿತಿ. ಸೊ ಸರಿಯಾದ ಉತ್ತರ ಎಚ್ ಎನ್ ನಾಗಮೋಹನ್ ದಾಸ್. ಈ ಸಮಿತಿಯನ್ನು 2024 ನವೆಂಬರ್ 12ರಂದು ರಚನೆ ಮಾಡಲಾಯಿತು. ವರದಿ ಸಲ್ಲಿಕೆಯಾಗಿದ್ದು 2025 ಆಗಸ್ಟ್ 1ರಂದು. ಒಳ ಮೀಸಲಾತಿ ಶಿಫಾರಸು ಏನೇನಪ್ಪ ಅಂದರೆ, ಎಡ ಸಮುದಾಯಕ್ಕೆ 6% ಕೊಡಬೇಕು, ಬಲ ಸಮುದಾಯಕ್ಕೆ 5% ಕೊಡಬೇಕು, ಸ್ಪೃಶ್ಯ ಸಮುದಾಯಕ್ಕೆ 4%, ಆದಿ ಕರ್ನಾಟಕ ಆದಿ ದ್ರಾವಿಡಕ್ಕೆ 1%, ಇತರೆ ಸಮುದಾಯಕ್ಕೆ 1%. ಸರ್ಕಾರ ಹೇಗೆ ಹಂಚಿಕೆ ಮಾಡಿತ್ತಪ್ಪ ಅಂದರೆ, ಎಡ ಸಮುದಾಯಕ್ಕೆ 6%, ಬಲ ಸಮುದಾಯ ಆದಿ ಕರ್ನಾಟಕ ಗುಂಪಿಗೆ 6%, ಸ್ಪೃಶ್ಯ ಸಮುದಾಯ ಮತ್ತು ಇತರರಿಗೆ 5% ಸರ್ಕಾರ ಹಂಚಿಕೆ ಮಾಡಲಾಗಿದೆ. ಸೆಕೆಂಡ್ ಕ್ವಶನ್, ದಿಶಾ ಅಭಿಯಾನವನ್ನು ಯಾವ ರಾಜ್ಯ ಆರಂಭಿಸಿದೆ? ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಉದ್ದೇಶ ಏನಪ್ಪ ಅಂದರೆ, ದಿಶಾ ಅಭಿಯಾನದ್ದು ಬೌದ್ಧಿಕ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಏಕರೂಪ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ದಿಶಾ ಅಭಿಯಾನವನ್ನು ಮಹಾರಾಷ್ಟ್ರ ಆರಂಭಿಸಿದೆ. ಇದೇನಪ್ಪ ಅಂದರೆ 453 ವಿಶೇಷ ಶಾಲೆಗಳಲ್ಲಿ ದಿಶಾ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ದಿಶಾ ಅಭಿಯಾನವನ್ನು ಜೈ ವಶೀಲ್ ಫೌಂಡೇಶನ್ ಅಭಿವೃದ್ಧಿಪಡಿಸಿದೆ. ಮೂರನೇ ಪ್ರಶ್ನೆ, ಮುತುವನ್ ಬುಡಕಟ್ಟು ಸಮುದಾಯ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಕೇರಳ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ ಕೇರಳ, ಆಪ್ಷನ್ ಸಿ ಕರ್ನಾಟಕ ತಮಿಳುನಾಡು, ಆಪ್ಷನ್ ಡಿ ತೆಲಂಗಾಣ ಕೇರಳ. ಸರಿಯಾದ ಉತ್ತರ ಕೇರಳ ತಮಿಳುನಾಡು. ಇದು ಕೇರಳ ಮತ್ತು ತಮಿಳುನಾಡು ನಡುವಿನ ಬೆಟ್ಟದ ಕಾಡುಗಳಲ್ಲಿ ಇವರು ವಾಸಿಸುತ್ತಾರೆ. ಮುತುವನ್ ಬುಡಕಟ್ಟುವನ್ನು 2 ಗುಂಪುಗಳ ವಿಂಗಡಣೆ ಮಾಡಲಾಗುತ್ತದೆ. ಫಸ್ಟ್ ಒನ್ ಮಲಯಾಳಂ ಮುತುವನ್ ಮತ್ತು ಪಾಂಡಿ ಮುತುವನ್. ಈ ಜನಾಂಗವನ್ನು ಕೊಟ್ಟಂ ಎಂದು ಕರೆಯಲಾಗುವ 6 ಕುಲಗಳಾಗಿ ವಿಂಗಡಿಸುತ್ತಾರೆ. ಮುತುವನ್ನರು ಅನಿಮಿಸಂ ಮತ್ತು ಆತ್ಮ ಪೂಜೆಯನ್ನು ಅನುಸರಿಸುತ್ತಾರೆ. ಇವರ ಉದ್ಯೋಗ ಏನಪ್ಪ ಅಂದರೆ, ವಿರುಪ್ಪು ಕೃಷಿ ಎಂದು ಕರೆಯಲ್ಪಡುವ ಸ್ಥಳಾಂತರ ಕೃಷಿ. ನಾಲ್ಕನೇ ಪ್ರಶ್ನೆ, ಸಹರಿಯಾ ಬುಡಕಟ್ಟಿನ ಜನರು ಭಾರತದ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಕೇರಳ ತಮಿಳುನಾಡು, ಆಪ್ಷನ್ ಬಿ ಪಂಜಾಬ್ ಹರಿಯಾಣ, ಆಪ್ಷನ್ ಸಿ ಮಧ್ಯಪ್ರದೇಶ್ ರಾಜಸ್ಥಾನ್ ಮತ್ತು ಛತ್ತೀಸ್ಗಢ, ಆಪ್ಷನ್ ಸಿ ಅಸ್ಸಾಂ ಮತ್ತು ಮೇಘಾಲಯ. ಸರಿಯಾದ ಉತ್ತರ ಮಧ್ಯಪ್ರದೇಶ್ ರಾಜಸ್ಥಾನ್ ಛತ್ತೀಸ್ಗಢ. ಈ ಸಮುದಾಯ ವಿಶೇಷ ದುರ್ಬಲ ಬುಡಕಟ್ಟು ಗುಂಪುಗಳ ಅಡಿಯಲ್ಲಿ ಬರುತ್ತದೆ. ಇದರ ಪ್ರಸಿದ್ಧ ನೃತ್ಯ ಯಾವುದಪ್ಪ ಅಂದರೆ ಸಹರಿಯಾ ಸಾಂಗ್. ಇದನ್ನು ಹೋಳಿ ಹಬ್ಬದಲ್ಲಿ ನೃತ್ಯ ಮಾಡುತ್ತಾರೆ. ಇನ್ನು ಒನ್ ಲೈನರ್ ಕರೆಂಟ್ ಅಫೇರ್ಸ್. ಫಸ್ಟ್ ಒನ್, ಈ ಜಾಗೃತಿ ವೇದಿಕೆಯು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಇದು ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವಾಗಿದೆ. ಕ್ವಶನ್ ನಂಬರ್ ಸೆಕೆಂಡ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಆಲ್ಮಂಡ್ ಏಪ್ರಿಕಾಟ್ ಭಾರತ ಲಡಾಖ್ ಪ್ರದೇಶದಲ್ಲಿ ಪ್ರಾಥಮಿಕವಾಗಿ ಕಂಡುಬರುತ್ತದೆ. 3, ಅರುಣಾಚಲ ಪ್ರದೇಶದಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರವನ್ನು ಭಾರತೀಯ ಸೇನೆಯ ಆಪರೇಷನ್ ಸದ್ಭಾವನಾ ಉಪಕ್ರಮದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. 4, ಮಹಿಳೆಯರಿಗೆ ಆಗಸ್ಟ್ 2025ರಲ್ಲಿ ಸುಲಭವಾಗಿ ಮತ್ತು ಅನೌಪಚಾರಿಕ ನ್ಯಾಯವನ್ನು ನಾರಿ ಅದಾಲತ್ ಉಪಕ್ರಮವನ್ನು ಸಿಕ್ಕಿಂ ರಾಜ್ಯ ಪ್ರಾರಂಭಿಸಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.